ಇಂದು ಶ್ರೀಯುತ ಮಾನ್ಯ LK ಅಡ್ವಾಣಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರುವ ವಿಚಾರ ಕೇಳಿ ತುಂಬ ಸಂತೋಷವಾಗಿದೆ. ಶ್ರೀಯುತರು ನಮ್ಮ ದೇಶದ ರಾಜಕಾರಣಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿದವರು. ಸಾಮಾನ್ಯ ಕಾರ್ಯಕರ್ತರಾಗಿ ಹುಟ್ಟಿ ಬಂದು ಅವರು ಬೆಳೆದಿರತಕ್ಕಂಥ ಎತ್ತರ, ಅವರು ವಾರ್ತಾ ಸಚಿವರಾಗಿ ಕೇಂದ್ರದಲ್ಲಿ ಕಾರ್ಯವನ್ನು ಮಾಡಿದವರು, ಗೃಹ ಸಚಿವರಾಗಿ ಕಾರ್ಯವನ್ನು ಮಾಡಿದವರು, ಗೃಹ ಮಂತ್ರಿಗಳಾಗಿ, ಇನ್ನು ಉಪ ಪ್ರಧಾನಿಗಳಾಗಿ, ಹೀಗೆ ಬಹುಮುಖದಲ್ಲಿ ತಮ್ಮ ಪ್ರಾಮಾಣಿಕವಾಗಿರತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದವರು, ಸಮಾಜದ ರಕ್ಷಣೆಗೆ ಮುಂದಾದವರು. ರಾಜಕಾರಣದಲ್ಲಿ ಎಂತೋ ಅದರಂತೇನೆ ತಾವು ಧಾರ್ಮಿಕ ಶ್ರದ್ಧೆಯಲ್ಲಿ ಕಿಂಚಿತ್ತೂ ಕೂಡ ಹಿಂದೆ ಬೀಳದೆ ಶ್ರೀರಾಮಚಂದ್ರನ ಕುರಿತಾಗಿರತಕ್ಕಂತಹ ಭಕ್ತಿ ಭಾವ ಅದನ್ನು ಸದಾ ಜಾಗೃತವಾಗಿ ಇಟ್ಟುಕೊಂಡು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಆ ಆಂದೋಲನದಲ್ಲಿ ತಾವು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಥಯಾತ್ರೆಯ ಮೂಲಕ ಸೂಕ್ತವಾಗಿದ್ದಂತಹ ಆಂದೋಲನಕ್ಕೆ ವಿಶೇಷವಾಗಿರುವಂತಹ ಬಲವನ್ನು ತುಂಬಿದವರು. ಅಂತಹ ಶ್ರೀಯುತರು ನಮ್ಮ ಗುರುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.